ನಮಸ್ಕಾರ ಬಾಬಣ್ಣ. ನಿಮ್ಮ ಹತ್ರ ಒಂದು 10,000 ರೂಪಾಯಿ ಸಾಲ ಕೇಳಿದ್ದೆ, ಇವತ್ತು ಸಿಗುತ್ತಾ ದನಿ? ಅದು ಬಾಬಣ್ಣ, ಬಿಸ್ನೆಸ್ ಡಲ್ ಉಂಟಂತ ಮುಂದಿನ ತಿಂಗಳು ಕೊಡ್ತೇನೆ ಅಂತ ಹೇಳಿದ್ದಾರೆ. ತುಂಬ ಅರ್ಜೆಂಟ್ ಇತ್ತು ದನಿ, ಅದಕ್ಕೆ ನಿಮ್ಮ ಹತ್ರ ಕೇಳಿದ್ದು. ಬಾಬಣ್ಣ, ಒಂದು ಕೆಲಸ ಮಾಡಿ, ಈಗ ನನ್ನ ಹತ್ರ 1,000 ರೂಪಾಯಿ ಇದೆ, ಇದನ್ನ ಇಟ್ಕೊಳ್ಳಿ, ಕಡೆ ನೋಡುವ. ಆಯಿತು ದನಿ. ಆಯಿತು. ಅಕ್ಕ, ಲೇಟ್ ಆಯ್ತು, ಬರ್ತೀನಿ. ಓದುವಾಗ ಇಷ್ಟು ಚಿಕ್ಕ ಪ್ರಾಯಕ್ಕೆ ಮೊಬೈಲ್ ಯಾಕೆ ಕೊಡಿಸ್ಬೇಕು? ಇಡೀ ದಿವಸ ಮೊಬೈಲಲ್ಲೇ ಇರ್ತಾಳೆ. ನೀವು ಸುಮ್ಮನೆ ಇರ್ರಿ, ಈಗ ಎಲ್ಲರ ಹತ್ರ ಮೊಬೈಲ್ ಇರ್ತದೆ. ಸ್ಟೂಡೆಂಟ್ಸ್ಗೆ ಮೊಬೈಲ್ ಇಂದ ಎಷ್ಟು ಹೆಲ್ಪ್ ಇದೆ ಗೊತ್ತಿದೆಯಾ? ಎಂತ ಒಳ್ಳೆ ವಿಷಯ. ಕರ್ಮ, ಇಡೀ ದಿನ ಟಿವಿಯಲ್ಲಿ ಬರೋದು ಗೊತ್ತಾಗೋದಿಲ್ವಾ? ಇವ್ರ ಹತ್ರ ಮಾತಾಡದೆ ವೇಸ್ಟಾ, ಬಾ ಹೋಗುವ. ಅಣ್ಣ, ನಾವಿಲ್ಲಾಕ್ ಬಂದದ್ದು? ಬೋಟ್ ಆಲ್ರೆಡಿ ಬಂದಿದೆ, ನೋಡ ಅಲ್ಲಿ ನಿಂತಿದೆ, ಬಾ ಹೋಗೋಣ. ಎಲ್ಲಿ ಕರ್ಕೊಂಡು ಹೋಗ್ತೀರಿ ಮಾರ್ರ? ಉದಯಣ್ಣ, ಮೀನ್ ರೆಡಿ ಉಂಟಾ? ಮೀನು ರೆಡಿ ಉಂಟು, ಕೊಡಿ ಆಯ್ತಾ. ಥ್ಯಾಂಕ್ಸ್ ಉದಯಣ್ಣ, ಫೋನ್ ಮಾಡ್ತೀನಿ. ಹೇಳಿ ಗಣೇಶಣ್ಣ. ನನಗೆ 200 ರೂಪಾಯಿ ಮೀನು ಸಿಗುತ್ತಾ? 1 ನಿಮಿಷ ಅಣ್ಣ, 200 ರೂಪಾಯಿ ಮೀನುಂಟು. ಕೊಡುವಂತ ಹೇಳು. ಹಲೋ ಗಣೇಶಣ್ಣ, ಮೀನುಂಟು. ಮೀನು ಫ್ರೆಶ್ ಉಂಟಾ? ಫ್ರೆಶ್ ಉಂಟು ಮರ್ಯಾರ, ಬೇಕಾದ್ರೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಕೊಡ್ತೀನಿ, ಓಕೆನಾ? ಆಯ್ತು, ಕಳಿಸು. ನಿನ್ಗೇನು ಹುಚ್ಚ? ವಾಟ್ಸಪ್ಪಲ್ಲಿ ಮೀನಿನ ಫೋಟೋ ಕಳಿಸ್ತೇನೆ ಅಂತ ಯಾಕೆ ಹೇಳಿದ್ರು? ಅವ್ರು ಮೀನು ಬ್ಯಾಡ ಹೇಳಿದ್ರೆ ನೀನು ಸೊಂಟ ಮುರಿತೇನೆ. ಸುಮ್ಮನಿರಣ್ಣ, ಸಂಜೆ 200 ರೂಪಾಯಿ ಖರ್ಚಿಗೆ ಆಗ್ತದೆ. ಹೋಗೋ ನಡಿ. ಯಾರ ನಿನ್ ಫ್ರೆಂಡ್? ಅವನ ಹತ್ರ ತುಂಬಾ ದುಡ್ಡಿದೆಯಾ? ಸಣ್ಣ ಪ್ರಾಯದಲ್ಲೇ ದುಬೈ ಹೋಗಿದ ಮರ. ಅಲ್ಲಿ ನೋಡಿ ಎಷ್ಟು ದೊಡ್ಡ ಮನೆ ಕಟ್ಸಿದ, ಆದ್ರೆ ದುಡ್ಡು ಮಾತ್ರ ಬಿಚ್ಚುದಿಲ್ಲ. ಇವತ್ತೆಲ್ಲ ಸಿಗ್ತದ, ದುಡ್ಡೊಂದು ಸಿಗುದಿಲ್ಲ. ಮನುಷ್ಯನೇ ಮಾಡಿದ ದುಡ್ಡಿಗೆ ಮನುಷ್ಯನೇ ಪರದಾಡುವಂತ ಪರಿಸ್ಥಿತಿ. ಕರ್ಮ, ನಡಿ ಹೋಗುವ. ಏ ಹಾಯ್. ಹಾಯ್. ನೀನಿವತ್ತು ಕಾಲೇಜಿಗೆ ಬರೋದಿಲ್ಲ ಅನ್ಕೊಂಡೆ. ವಾಟ್ಸಪ್ ಮಾಡಿದ್ದೆ, ನೋಡ್ಲಿಲ್ವಾ? ಸುಮ್ನೆ ಮನೇಲಿ ಕುತ್ಕೊಂಡ್ ಬೋರು, ಅದಕ್ಕೆ ಬಂದೆ. ಇಲ್ವಾ, ನೋಡ್ಲಿಲ್ಲ. ನನ್ನ ನೆಟ್ ಪ್ಯಾಕ್ ಮುಗ್ದಿತ್ತು. ಇವತ್ತು 3 ದಿವಸದಾದ್ರೂ ಹಾಕೊಂಡು ಹೋಗ್ಬೇಕು. ಹೌದಾ? ಹೇ, ಇವತ್ತು ಹಾಫ್ ಡೇ ಕಾಲೇಜು. ಮಧ್ಯಾಹ್ನ ಎಲ್ಲಾದ್ರೂ ಹೋಗಣ್ವಾ? ಮನೆಗೆ ಹೋಗಕ್ಕೆ ಬೇಜಾರು. ಆಯ್ತು, ಹೋಗುವ. ಆದ್ರೆ ಕಾಲೇಜಿಗೆ ಮೊಬೈಲ್ ತಗೊಂಡು ಹೋಗ್ಲಿಕ್ಕಿಲ್ಲಲ್ಲ, ಎಂತ ಮಾಡುವ? ಸೈಲೆಂಟ್ ಮಾಡಿ ಬ್ಯಾಗಲ್ಲಿ ಇಟ್ರಾಯ್ತು, ಟೆನ್ಷನ್ ಮಾಡ್ಬೇಡ. ಬಸ್ ಬಂತು, ಬಾ ಹೋಗುವ. ಗಣೇಶಣ್ಣ, 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 ಗಣೇಶಣ್ಣ ಇಲ್ವಾ? ಯಾರ್ ಬೇಕು? ಮೀನ್ ತರ್ಲಿಕ್ಕೆ ಹೇಳಿದ್ದಾರೆ. ಮೀನ್ ತಂದಿದ್ದೇನೆ 200 ರೂಪಾಯಿಗೆ. 200 ರೂಪಾಯಿದಾ? ಒಂದು ಪ್ರಾಬ್ಲಮ್ ಆಯ್ತಲ್ಲ. ಎಂತ? ನೀನು ವಾಟ್ಸಪ್ಪಲ್ಲಿ ಮೀನು ಕಳಿಸಿದಲ್ಲ, ಅದು ಸಣ್ಣದಾಯ್ತು, ನನಗೆ ಬೇಡ ಆಯ್ತಾ? ಪ್ರಾಬ್ಲಮ್ ಆಯ್ತಾ? ತೊಂದ್ರೆ ಇಲ್ಲ ಗಣೇಶಣ್ಣ. ಸಾರಿ. ಆಯ್ತು. ನಿಂಗೆ ಹೇಳಿದಲ್ಲ ವಾಟ್ಸಪ್ಪಲ್ಲಿ ಮೀನ್ ಕಳಿಸ್ಬೇಡ ಅಂತ. ಈಗ ಇಷ್ಟು ಮೀನನ್ನೆಂತ ನಿನ್ನ ತಿಥಿ ಮಾಡುದಾ? ಸಾರಿ ಮಾರ್ರೆ, ಅವ್ರು ಈ ರೀತಿ ಮಾಡ್ತಾರಂತ ಗೊತ್ತಿರ್ಲಿಲ್ಲ. ಎಂತ ಮಾಡುದು? ಒಂದು ನಿಮಿಷ. ನಾಟ್ ರೀಚಬಲ್. ಎಂತ ಮಾಡೋದೀಗ? ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆದ್ರೂ ಮನುಷ್ಯನನ್ನು ಹುಡ್ಕೊಂಡು ಹೋಗೋದು ತಪ್ಪುದಿಲ್ಲ. ಇದಕ್ಕೇನಾದ್ರೂ ಒಂದು ಐಡಿಯಾ ಮಾಡಬೇಕು. ಬಾ ಹೋಗುವ. ಹೇ, ಒಂದ್ ಸೆಲ್ಫಿ ತೆಗಿಯೋಣ್ವಾ? ನೀನೆ ತೆಗಿ. ಅಣ್ಣ, ಇಲ್ಲಿ ಯಾಕೆ ಬಂದದ? ಇಲ್ಲಿ ಮೀನ್ ಸೇಲ್ ಆಗುದಿಲ್ಲ ಮರ್ರ. ಎಲ್ಲೋದ್ರು? ಇಲ್ಲೇ ಬರ್ಲಿಕ್ಕೆ ಹೇಳಿದ್ರಲ್ಲ. ಹಾ, ಬಿಟ್ಟಲ್ಲಣ್ಣ. ನೋಡ, 200 ರೂಪಾಯಿ ಬಂತು. ಟೆನ್ಷನ್ ಮಾಡ್ಕೊಳ್ಬೇಡವಾ, ಬಾ ಹೋಗುವ. ಸಂಜೆಗೊಳ್ಳ ಗಮ್ಮತ್ತಾಯ್ತು. ಏಯ್, ನಿನ್ನೆ ಬೀಚಲ್ಲಿ ತೆಗೆದ ಫೋಟೋ ತೋರ್ಸೆ. ಹಾ, ಅದಾ? ಹೇ, ಯಾರೇ ಇದು? ಸ್ಮಾರ್ಟ್ ಇದನ್ನಲ್ಲ.
ಯಾರು ನಂಗೆ ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡೋಣವಾ, ಮತ್ತೆ ಬೀಚ್ ಹತ್ರ ಹೋಗಿ ನೋಡೋಣವಾ? ಯಾಕೆ? ಹೇಳ್ತೀನಿ ಬಾ. ಸರಿ ಹೋಗೋಣ ಬಾ. ಹೇ, ಇಷ್ಟು ದೂರ ಬಂದ್ವಿ, ಒಂದ್ ಸೆಲ್ಫಿ ತೆಕೊಂಡು ಹೋಗುವ. ಹಲೋ, ಒಂದ್ ನಿಮಿಷ. ಹೇಳಿ. ಏನಿಲ್ಲ, ನಿಮ್ ಫೋನ್ ನಂಬರ್ ಸ್ವಲ್ಪ ಸಿಗ್ಬಹುದಾ? ಯಾಕೆ? ಯಾಕೆ ಅಂದ್ರೆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ರಿ ನೀವು ನಾನೊಂದ್ ಹುಡುಗಿಯಾಗಿ ನಂಬರ್ ಕೇಳ್ತಿರುವಾಗ ಯಾಕೆ ಕೊಡಲ್ವಾ? ಆಯ್ತು ತಗೊಳ್ಳಿ. 9986225162. ಥ್ಯಾಂಕ್ ಯು. ಹೇ, ಕಾಲೇಜಿಗೆ ಲೇಟ್ ಆಯ್ತು, ಬಾ ಹೋಗುವ. ಹುಡುಗಿರಿಷ್ಟು ಫಾಸ್ಟ್ ಆಗಿದ್ರೆ ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ. ಛೇ, ನನ್ಗೆ ಇವ್ರ ವಾಟ್ಸಪ್ ನಂಬರೇ ಕೊಟ್ಟಿಲ್ಲ. ಸರಿ, ಆಮೇಲೆ ಕಾಲ್ ಮಾಡಿ ತಗೊಳ್ತೀನಿ. ಏನ್ರಿ ನೀವು ನಿಮ್ ನಂಬರ್ ಕೊಡಿ ಅಂದ್ರೆ ನಿಮ್ ಅಜ್ಜಿ ನಂಬರ್ ಕೊಟ್ಟಿದ್ರಾ? ಫೇಸ್ಬುಕ್ ಅಲ್ಲಿ ನೋಡ್ತೀನಿ, ಫೇಸ್ಬುಕ್ ಅಲ್ಲಿ ಇಲ್ಲ. ವಾಟ್ಸಪ್ ಅಲ್ಲಿ ನೋಡ್ತೀನಿ, ವಾಟ್ಸಪ್ ಅಲ್ಲೂ ಇಲ್ಲ. ಇವಾಗಾದ್ರೂ ನಿಮ್ ನಂಬರ್ ಕೊಡ್ತೀರಾ? ನಂದು ಅದೇ ನಂಬರು, ಬೇರೆ ನಂಬರ್ ಇಲ್ಲ. ಹೌದಾ? ಹಾಗಾದ್ರೆ ನೀವು ಆನ್ಲೈನ್ ಅಲ್ಲಿ ಇಲ್ವಾ? ನನ್ಗದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ವಾ ಅಥವಾ ಸುಮ್ನೆ ದುಡ್ಡು ಖರ್ಚಾಗುತ್ತೆ ಅಂತನಾ? ಹಾಗೇನಿಲ್ಲ. ಮೊದ್ಲು ಎಲ್ಲ ಯೂಸ್ ಮಾಡ್ತಿದ್ದೆ. ಒಂದ್ ದಿವಸ ಏನೋ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಬೇಡ ಅಂತ ಸುಮ್ನಿದ್ದೆ. ಹಾಗಾದ್ರೆ ನಿಮ್ದಿದ್ ಫಸ್ಟ್ ಲವ್ ಅಲ್ವಾ? ಹಲೋ, ಹೇಳಿ. ನಿನ್ನ ಹತ್ರ ಮಾತಾಡ್ಬೇಕು. ನನಗ್ ನಿಮ್ ಹತ್ರ ಮಾತಾಡೋಕ್ ಇಷ್ಟ ಇಲ್ಲ. ಯಾಕೆ? ಅವತ್ ನೀವ್ ಯಾಕೆ ಓಡೋದ್ರಿ? ನಾನ್ ಯಾಕೆ ಓಡೋದೆ ಅಂತ ಹೇಳ್ತೀನಿ. ಬೀಚ್ ಹತ್ರ ಬರ್ತೀಯಾ? ಆಯ್ತು.
ಅಯ್ಯೋ ಇದೇನಿದು ನಿಮ್ ತಲೆಗೆ ಏಟಾಗಿದೆ? ಅವತ್ತು ನಾವಿಬ್ರು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಬಂದ ಗಾಡಿ ತೆಗಿ, ಏಯ್! ಬೇಗ, ಬೇಗ. ಏಯ್! ನಿಂತ್ಕೊಳ್ಳೋ! ಏಯ್! ನಿನ್ ಮೊಬೈಲಲ್ಲಿ ನಮ್ಮಿಬ್ರು ಫೋಟೋ ತೆಗ್ದಿಯಲ್ಲ, ಮರ್ಯಾದೆಲ್ಲ ಅದನ್ನ ಡಿಲೀಟ್ ಮಾಡು. ನಿನ್ಗೇನ್ ಹುಚ್ಚ? ಫೋನ್ ಬಂತು ಅಂತ ನಾವು ನಿಂತಿದ್ದಲ್ಲಿ. ಮಗನೇ, ನಿನಗೆ ಒಳ್ಳೆ ಮತ್ತಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ. ಇಂಥದ್ದೆಲ್ಲ ನಾನು ಯಾವಾಗ್ಲೂ ಮಾಡ್ಬಿಟ್ಟಿದ್ದೀನಿ. ಫೋಟೋ ತೆಗೆದು ಇಂಟರ್ನೆಟ್ಟಲ್ಲಿ ಹಾಕಿ ಮಜಾ ನೋಡೋ ಆಸೆನಾ ನಿನ್ಗೆ? ನಿನ್ ಕೆಲ್ಸ ಎಷ್ಟಿದೆ ಅಷ್ಟ್ ಮಾಡು. ನನ್ ತಂಟೆಗ್ ಬರ್ಬೇಡ, ಬಂದ್ರೆ ಸೊಂಟ ಮುರಿತೀನಿ. ಏಯ್! 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 ಬಿಡು! ಸರಿಯಾಗಿ ಕೊಟ್ಟೆ. ಯಾರ್ ನೋಡ್ತಾರೆ? ಬೇಗ ಬಾ ಮರಿ, ಬೇಗ ಬಾ, ಬೇಗ ಬಾ. ಎತ್ತು, ಬೇಗ ಆಡಿತು. ಏಯ್! 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 ಅಲ್ಲ, ಒಂದ್ ಫೋಟೋ ತೆಗ್ದ್ರೆ ಏನಾಯ್ತು? ಸುಮ್ನೆ ಅವ್ರ ಹತ್ರ ಹೋಗಿ ಜಗಳ ಮಾಡ್ಕೊಂಡು ತಲೆಗೆ ಏಟ್ ಮಾಡ್ಕೊಂಡು ಬಂದಿದ್ರಲ್ಲ. ನೋ 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 ನನಗೆ ಯಾರಾದ್ರೂ ಮೊಬೈಲಿಂದ ಫೋಟೋ ತೆಗೆದ್ರೆ ತುಂಬಾ ಸಿಟ್ಟು ಬರುತ್ತೆ. ಇವತ್ತು ಮೊಬೈಲ್ ಯೂಸ್ ಮಾಡೋದು ತುಂಬಾನೇ ಕಾಮನ್. ಅದನ್ನ ಯಾರು ಸೀರಿಯಸ್ ಆಗಿ ತಗೊಳಲ್ಲ. ಆದ್ರೆ ನನಗದು ಗಂಭೀರ ವಿಷಯ. ನಾನ್ ಪ್ರೀತಿ ಮಾಡೋ ಹುಡುಗಿ ಆಗ್ಲಿ, ನನ್ ಪರ್ಸನಲ್ ವಿಷಯ ಆಗ್ಲಿ ಪ್ರದರ್ಶನ ಆಗೋದು ನನಗಿಷ್ಟ ಇಲ್ಲ. ಹಾಗಾದ್ರೆ ನಾವು ಪ್ರೀತಿ ಮಾಡೋ ವಿಷಯ ಒಂದಲ್ಲ ಒಂದಿನ ಎಲ್ರಿಗೂ ಗೊತ್ತಾಗಲ್ವಾ? ಗೊತ್ತಾಗತ್ತೆ. ಆದ್ರೆ ಪ್ರೀತಿ ಮಾಡೋ ಮನಸ್ಸುಗಳ ಭಾವನೆಗೆ ಎಷ್ಟು ಜನ ಬೆಲೆ ಕೊಡ್ತಾರೆ? ಲವ್ವರ್ಗಳನ್ನ ಜೋಕರ್ಗಳಾಗಿ ಟ್ರೀಟ್ ಮಾಡೋದನ್ನ ಈ ಸೊಸೈಟಿ ಬಿಟ್ಟಿಲ್ಲ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಫೋಟೋನ ಹಾಕಿ ಮಜಾ ನೋಡ್ತಾರೆ. ಅದನ್ನ ನೋಡೋ ಜನ ನಮ್ಮ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ ತುಂಬಾ ಚೀಪ್ ಆಗಿ ಕಮೆಂಟ್ ಮಾಡ್ತಾರೆ. ನೀವೊಬ್ಬ ಕೂಪ ಮಂಡುಕ, ಬಾವಿಲಿರೋ ಕಪ್ಪೆ. ಜನ ಇವತ್ತು ಎಷ್ಟು ಫಾಸ್ಟ್ ಆಗಿದ್ದಾರೆ. ನಿಮ್ ತರ ಯಾರು ಯೋಚನೆ ಮಾಡ್ತಾ ಕೂರಲ್ಲ. ಹೌದು, ನಾನೊಬ್ಬ ಕೂಪ ಮಂಡುಕನೇ, ಬಾವಿಲಿರೋ ಕಪ್ಪೆನೆ. ನನ್ನ ಜೀವನದಲ್ಲಿ ನಾನು ಏನೇನ್ ನೋವು ಅನುಭವಿಸಿದೀನಿ ಅಂತ ನನಗೆ ಗೊತ್ತು. ನನ್ಗೇನು ಅರ್ಥನೇ ಆಗ್ತಾ ಇಲ್ಲ, ಯಾಕೆ ನೀವ್ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಅಂತ. ಎಸ್, ಅವತ್ತು ನನಗೂ ಏನು ಅರ್ಥ ಆಗ್ಲಿಲ್ಲ. ನಮ್ಮಣ್ಣ ರೋಡ್ ಆಕ್ಸಿಡೆಂಟಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಬಿದ್ದಿದ್ದ. ಅಲ್ಲಿದ್ದ ಎಷ್ಟೋ ಜನ ಅವನ ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೆ ಮನ್ಸು ಮಾಡಲಿಲ್ಲ. ಯಾಕಂದ್ರೆ ಆ ಆಕ್ಸಿಡೆಂಟಲ್ಲಿ ನಮ್ಮ ಅಣ್ಣನ ಕೈಕಾಲು ದೇಹದಿಂದ ಬೇರೆ ಆಗಿತ್ತು. ನೋಡೋದಕ್ಕೆ ತುಂಬಾ ಅಸಹ್ಯ ಆಗ್ತಾ ಇತ್ತು. ಆದ್ರೆ ಅಲ್ಲಿದ್ದ ಕೆಲವು ವಿಕೃತ ಮನಸ್ಸುಗಳು ಅವನು ವಿಲವಿಲ ಅಂತ ಒದ್ದಾಡೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೋತಾ ಇದ್ರು. ಯಾರ ಪುಣ್ಯಾತ್ಮ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ರು. 10-15 ನಿಮಿಷ ಬಿಟ್ಟು ಆಂಬ್ಯುಲೆನ್ಸ್ ಬಂದು ನಮ್ಮ ಅಣ್ಣನ ಕರ್ಕೊಂಡು ಹೋಗೋಷ್ಟರಲ್ಲಿ ನಮ್ಮ ಅಣ್ಣ ಪ್ರಾಣನೇ ಬಿಟ್ಟಿದ್ದ. ಆದ್ರೆ ಆ ವಿಕೃತ ಮನಸ್ಸುಗಳು ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಆ ವಿಡಿಯೋ ನೋಡಿದಾಗ ನನ್ನ ಹೃದಯನೇ ಒಡೆದೋಯ್ತು. ನಮ್ಮಮ್ಮನ ಹೃದಯ ಆವತ್ತೇ ನಿಂತೋಯ್ತು. ಐ ಆಮ್ ಸಾರಿ. ನಿಮ್ ಹಿಂದೆ ಇಂಥ ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ನಿನ್ ಮೇಲೇನು ಬೇಜಾರಿಲ್ಲ. ಆದ್ರೆ ನಾನೆಷ್ಟೇ ಪ್ರಯತ್ನ ಪಟ್ಟರು ನನಗೆ ಆ ದೃಶ್ಯನ ಮರೆಯೋದಕ್ಕೆ ಆಗ್ತಾ ಇಲ್ಲ. ತುಂಬಾ ಹಿಂಸೆ ಆಗುತ್ತೆ. ನಾನಿದುವರೆಗೂ ನನ್ನ ಮೊಬೈಲಿಂದ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅವಾಗವಾಗ ಒಂದೊಂದು ಸೆಲ್ಫಿ ತಗೊಳ್ತೀನಿ ಅಷ್ಟೇ. ಜನರಿಗೆ ಉಪಯೋಗ ಆಗ್ಲಿ ಅಂತ
ಈ ಮೊಬೈಲ್ಗಳನ್ನ ಟೆಕ್ನಾಲಜಿಗಳನ್ನ ವಿಜ್ಞಾನಿಗಳು ಕಂಡುಹಿಡಿದ್ರೆ ಎಷ್ಟು ಜನ ಅದನ್ನು ಸರಿಯಾಗಿ ಬಳಸ್ಕೋತಾರೆ ಹೇಳು? ಇವತ್ತು ಈ ಸಮಾಜದಲ್ಲಿ ಈ ಮೊಬೈಲ್ಗಳಿಂದ ಮನುಷ್ಯರ ಮಧ್ಯೆ ಸಂಬಂಧಗಳು ಸರಿನೇ ಮಾಡೋಕ್ಕಾಗ್ದಿರೋಷ್ಟು ಬಿರುಕ್ಬಿಟ್ಟಿದೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಜೊತೆ ನಾನಿರ್ತೀನಿ. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಅದೇ ಖುಷಿಲೊಂದು ಸೆಲ್ಫಿ ತಗೊಳ್ಳೋಣವಾ? ಓಕೆ, ಒಂದು ನಿಮಿಷ, ಕಾಲ್ ಬರ್ತಾ ಇದೆ. ಹಲೋ, ಹೇಳಿ ಅಣ್ಣ.